ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀನಿ ಅಂದರೆ ನೋಡ್ಕೊಳ್ಳಿ, KSR ಬೆಂಗಳೂರು ಸಿಟಿ ಜಂಕ್ಷನಲ್ಲಿದ್ದೀನಿ. ಈ ಜುಲೈ 10ನೇ ತಾರೀಕು ನಮ್ಮ ಬೆಳಗಾವಿ ಜನಗಳೇ ಒಂದು ಸಿಹಿ ಸುದ್ದಿ ಸಿಗ್ತದೆ. ನಮ್ಮ ಬೆಂಗಳೂರು ಎಷ್ಟೋ ವರ್ಷ ಬೇಡಿಕೆಗಳು ಎಷ್ಟೋ ವರ್ಷದಿಂದ ಬೇಡಿಕೆ ಇಟ್ಟಿದ್ರು. ನಮ್ಮ ಟ್ರೈನ್ಗೆ ಒಂದು ಟ್ರೈನ್ ಬೇಕು, ನಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬೇಕು, ಬೆಂಗಳೂರಿಂದ ಬೆಳಗಾವಿಗೆ ಒಂದು ಸಪ್ರೇಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಬೇಕು ಅಂತ ಹೇಳ್ತಿದ್ರು. ಆಗ ನಮ್ಮ ಧಾರವಾಡ ಬೆಂಗಳೂರು ವಂದೇ ಭಾರತ್ ಏನೋ ಎಕ್ಸ್ಟೆಂಡ್ ಆಗುತ್ತೆ ಅಂದ್ಕೊಂಡಿದ್ವಿ. ಅದೇ ಧಾರವಾಡ ಬೆಂಗಳೂರು ವಂದೇ ಭಾರತ್ ಅದು ಎಕ್ಸ್ಟೆಂಡ್ ಆಗಲಿಲ್ಲ. ಒಂದು ಸಪ್ರೇಟ್ ವಂದೇ ಭಾರತ್ ಕೊಟ್ಟಿದ್ದಾರೆ ಇಂಡಿಯನ್ ರೈಲ್ವೇಸ್ ಅವರು ಬೆಳಗಾವಿಗೆ ಅಂತಾನೆ. ಒಟ್ಟು ಕರ್ನಾಟಕದಲ್ಲಿ 11 ವಂದೇ ಭಾರತ್ ಎಕ್ಸ್ಪ್ರೆಸ್, ಬೆಳಗಾವಿಗೆ 2 ವಂದೇ ಭಾರತ್. 2 ಯಾವುದಪ್ಪ ಅಂದರೆ, ಒಂದು ಬಂದ್ಬಿಟ್ಟು ಪುಣೆ ಹುಬ್ಳಿ ವಂದೇ ಭಾರತ್, ಇನ್ನೊಂದು ಬಂದ್ಬಿಟ್ಟು ನಮ್ಮ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್. ಆ್ಯಕ್ಚುಲಿ ನನಗೆ ಟ್ರೈನೊಂದು ಇನಾಗ್ರಲ್ ಪಾಸ್ ಸಿಕ್ಕಿತ್ತು, ಆದರೆ ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟು ಇದು ಮಾಡಿದೆ. ಯಾಕೆಂದರೆ ಅವತ್ತಿದ್ದೆ ನಾನು ಮುಂಬೈ ಟ್ರಿಪ್ ಇತ್ತು ನನ್ನ ಪ್ಲ್ಯಾನು. ಒಂದು ಟ್ರೈನ್ಗೋಸ್ಕರ ನಂದು 5-6 ಟಿಕೆಟ್ ಕ್ಯಾನ್ಸಲ್ ಮಾಡಬೇಕಂತಿತ್ತು. ಅದಕ್ಕೋಸ್ಕರ ನಾನು ಅದು ಇನಾಗ್ರಲ್ ಜರ್ನಿ ಮಾಡಲಿಲ್ಲ, ಕಮರ್ಷಿಯಲ್ ಜರ್ನಿ ಮಾಡೋಣ ಅಂದ್ಕೊಂಡು ಅದನ್ನ ಇಟ್ಟಿದ್ದೆ. ಮತ್ತು ಇವತ್ತಿದ್ದು ಡೇಟ್ ಬಂದ್ಬಿಟ್ಟು 13ನೇ ತಾರೀಕು, ಅಂದರೆ 10ನೇ ತಾರೀಕು ಇನಾಗ್ರಲ್ ಆಯಿತು ನಮ್ಮ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಅದಾಗಿ 3ನೇ ದಿನ ಇದು ಕಮರ್ಷಿಯಲ್ ಜರ್ನಿ ಶುರು ಆಗಿದೆ. ಇನ್ನೊಂದು ಹೇಳಬೇಕು ಅಂದರೆ ಮೂರನೇ ದಿನ ಗುರು. ಆ್ಯಕ್ಚುಲಿ ಇದು ಕಮರ್ಷಿಯಲ್ ಜರ್ನಿಗೆ ಫುಲ್ ಪ್ಯಾಕಲ್ಲಿ ಓಡ್ತದೆ ಗಾಡಿ. ಇದು ಒಂದು ಸೀಟ್ ಅವೈಲಬಲ್ ಇಲ್ಲ, ಕರೆಂಟಲ್ಲಿ ಸೀಟ್ ಸಿಕ್ಕಿಲ್ಲ. ನಾನು ಚೆಕ್ ಮಾಡಿದೆ ಇದರಲ್ಲಿ IRCTC ಆ್ಯಪಲ್ಲಿ, ಒಂದು ಸೀಟು ಅವೈಲಬಲ್ ಇಲ್ಲ. ಫುಲ್ ಪ್ಯಾಕಲ್ಲಿ ಓಡ್ತದೆ ಗಾಡಿ, ಅಪ್ ಟು ದಾವಣಗೆರೆ, ಹುಬ್ಳಿ, ಧಾರವಾಡವರೆಗೂ. ಮತ್ತು ನೋಡೋಣ ಬನ್ನಿ, ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 8ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆಗ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1:50 ಆದರೆ ನಮ್ಮ ಟ್ರೈನ್ 22 ನಿಮಿಷ 20-30 ನಿಮಿಷ ಡಿಲೇಲಿ ಓಡ್ತದೆ ಗಾಡಿ. ಇನ್ನು KSR ಬೆಂಗಳೂರು ಸಿಟಿ ಜಂಕ್ಷನ್ ಬಂದಿಲ್ಲ. ನೋಡೋಣ ಬನ್ನಿ, ಅರೈವಲ್ ನೋಡ್ಕೊಳೋಣ. ಮತ್ತು ನೀವು ನೋಡ್ಬೋದು, ಇಲ್ಲಿ ಲೆಜೆಂಡ್ ನಿಂತಿದೆ WDM 3A KGM ಲೋಕೋಮೋಟಿವ್. ಮತ್ತು ಇದು ಬಂದ್ಬಿಟ್ಟು ವ್ಯಾಪ್ 7 ಜೊತೆಗೆ ಪ್ರಶಾಂತಿ ಎಕ್ಸ್ಪ್ರೆಸ್ ಇದೆ. ಇದು 1:40 1:50ಗೆ ಡಿಪಾರ್ಚರ್ ಇದೆ. ಈಗ ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 8ಗೆ. ನಮ್ಮ ಟ್ರೈನ್ ಅಂದರೆ ನಮ್ಮ ಬೆಳಗಾವಿ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ನಂಬರ್ 8ಗೆ ಅರೈವಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಎದುರುಗಡೆ ಯಾವುದೊಂದು ಟ್ರೈನ್ ಬಂದಿದೆ ನೋಡಿ ಯಾವುದು ಅಂತ. ಮತ್ತು ಎದುರುಗಡೆ ನೀವು ನೋಡ್ಬೋದು, ಪ್ಲಾಟ್ಫಾರ್ಮ್ ನಂಬರ್ 9ಗೆ ಒಡೆಯಾರ್ ಎಕ್ಸ್ಪ್ರೆಸ್ ಬಂದಿದೆ. ಮೈಸೂರಿಂದ KSR ಬೆಂಗಳೂರು ಸಿಟಿ ಒಡೆಯಾರ್ ಎಕ್ಸ್ಪ್ರೆಸ್ಸು ನೋಡ್ಬೋದು. ಈಗ ನಮ್ಮ ಬೆಳಗಾವಿ KSR ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ನಂಬರ್ 8ಗೆ ಎಂಟ್ರ್ ಆಗ್ತಿದೆ. ಆರೆಂಜ್ ವಂದೇ ಭಾರತ್ ಅಂತಲೇ ಹೇಳ್ಬೋದು. ನಿಮಗೆ ಬೆಂಗಳೂರು ಧಾರವಾಡ ವಂದೇ ಭಾರತ್ ವೈಟ್ ವಂದೇ ಭಾರತ್ ಸಿಗುತ್ತೆ, ಇದು ಆರೆಂಜ್ ಇದೆ. ಓನ್ಲಿ 15 ಮಿನಿಟ್ಸ್ ಡಿಲೇ ಆಗಿದೆ ಗಾಡಿ. ಮತ್ತು ನೀವು ಕೇಳ್ಬೋದು, ಆವಾಗಲೇ ಹೇಳ್ದಂಗೆ 30 ಮಿನಿಟ್ಸು ಡಿಲೇ ಆಗಿದ್ದಲ್ಲಪ್ಪ ಅಂತ ನೀವು ಕೇಳಿದ್ರೆ, ಯಶವಂತಪುರಿಂದ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಸ್ಲ್ಯಾಂಗ್ ತುಂಬ ಕೊಟ್ಟಿದ್ದಾನೆ. ಈಗ ಬನ್ನಿ, ಇವತ್ತು ಪ್ಲಾಟ್ಫಾರ್ಮ್ ನಂಬರ್ 8ಗೆ ಅರೈವ್ ಆಗಿದೆ. ಈಗ ನೋಡ್ಕೊಂಬರೋಣ ಇಂಟೀರಿಯರ್ ಯಾವ ಥರ ಇದೆ ಅಂತ. ಎಂಟ್ರ್ ಆಗಿದ ತಕ್ಷಣ ಈ ಥರ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಂಟರ್ಫೇಸು. ಆ್ಯಕ್ಚುಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್, ಇದು ಬಂದ್ಬಿಟ್ಟು AC ಚೇರ್ ಕಾರ್ ಕ್ಲಾಸ್ ಮತ್ತು ಇಲ್ಲಿ ನೋಡ್ಬೋದು ಹಾಟ್ ಕೇಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಮತ್ತು ಫುಡ್ ಇಲ್ಲಿಂದನೇ ಬಿಸಿ ಮಾಡಿ ಕೊಡ್ತಾರೆ. ನೈಟ್ ಊಟ ಡಿನ್ನರ್ ಎಲ್ಲ ಇದು ಮಾಡ್ಕೊಂಡಿರ್ತೀರಲ್ಲ, ಟಿಕೆಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ಅದು ಇಲ್ಲಿಂದನೇ ಹಾಟ್ ಕೇಸ್ ಇಂದಲೇ ಬರುತ್ತೆ ಇದು. ಮತ್ತು ಡೀಪ್ ಫ್ರೀಸರ್ ನೋಡೋಕ್ಕೆ ಸಿಗುತ್ತೆ ನಿಮಗೆ, ವಾಟರ್ ಬಾಟ್ಲ್ ಅದೆಲ್ಲ. ಮತ್ತು ನೋಡ್ಬೋದು ಎದುರುಗಡೆ ಎಕ್ಸಿಕ್ಯೂಟಿವ್ ಬಂದಿದ್ದೀವಿ ನಾವು ಎಕ್ಸಿಕ್ಯೂಟಿವ್ ಕ್ಲಾಸ್ಗೆ. ನೋಡೋದು ನಿಮಗೆ 2x2 ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ. ಇನ್ನೊಂದು ಏನು ಅಂದರೆ, ನಿಮಗೆ CC ಚೇರ್ ಕಾರಿಂದು ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಕಾರಿಂದು ಕಲರ್ ಸೇಮೇ ಬರುತ್ತೆ. ನೋಡ್ಬೋದು 2x2 ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ. ಮತ್ತು ಲಗೇಜ್ ಇಡೋಕ್ಕೆ ಸ್ಪೇಸು ಮತ್ತು ಟಚ್ ಲೈಟ್ ಲ್ಯಾಂಪ್ ಸಿಗುತ್ತೆ ನಾರ್ಮಲ್ ನಿಮಗೆ. ಮತ್ತು ನೋಡ್ಬೋದು ನಿಮಗೆ ಇಲ್ಲಿ ಒಂದೇ ಬರುತ್ತೆ ಎಕ್ಸ್ಪ್ರೆಸ್ಸಲ್ಲಿ ಸೀಟಿಂಗ್ ಕಂಫರ್ಟಬಲ್ ಅಂತ ಸೂಪರ್ ಆಗಿದೆ. ಇದು ಎಕ್ಸಿಕ್ಯೂಟಿವ್ ಒಂದೇ ಒಂದು ಕ್ಲಾಸ್ ಇದೆ. ಆ್ಯಕ್ಚುಲಿ ಇದು ಬರೀ 8 ಕೋಚಸ್ ಒಂದೇ ಬರುತ್ತೆ, ಶಾರ್ಟೆಸ್ಟ್ ಒಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಯಾವ್ದು ಒಂದೇ ಭಾರತ್ ಬರ್ತಿದೆ ಅದೆಲ್ಲ ನಿಮಗೆ ಶಾರ್ಟೆಸ್ಟ್ ಒಂದೇ ಬರುತ್ತೆ ನೋಡೋಕ್ಕೆ ಸಿಗುತ್ತೆ. 8 ಕೋಚಸ್ ಒಂದೇ ಬರುತ್ತೆ. ಇದು ಎಕ್ಸಿಕ್ಯೂಟಿವ್ ಒಂದೇ ಒಂದು ಕೋಚ್ ಕೊಟ್ಟಿದೆ. ಟೋಟಲ್ 2x2 ಕಾಂಬಿನೇಷನ್ ಮತ್ತು ಸೀಟಿಂಗ್ ಮಸ್ತಾಗಿದೆ. ಟ್ರೇ ನಿಮಗೆ ಬೇಕು ಅಂದರೆ ಊಟಕ್ಕೆ ಈಗ ಟ್ರೇಗಳಿಲ್ಲ ಅಂತಾರಲ್ಲ, ಟ್ರೇ ಇಲ್ಲಿ ಸಿಗುತ್ತೆ ನಿಮಗೆ. ಚೇರ್ ಕಾರಲ್ಲಿ ಎದುರುಗಡೆ ನೋಡೋಕ್ಕೆ ಸಿಗುತ್ತೆ. AC ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ
ಸೈಡಲ್ಲಿ ಇರುತ್ತೆ ನಿಮಗೆ. ಈ ಥರ ಓಪನ್ ಮಾಡ್ಕೊಂಡು ಈ ಥರ ಇಟ್ಕೊಳೋದು. ಇಲ್ಲಿ ಇವಾಗೇನು ಊಟ ಗೀಟ ಎಲ್ಲ ಇನ್ಕ್ಲೂಡ್ ಮಾಡಿರ್ತೀರ ಅದ್ರಲ್ಲಿ ನೋಡಿ ಒಟ್ಟಾಗಿ ಇದ್ರ ಮೇಲೆ. ಮತ್ತು ನೋಡೋಕೆ ನಿಮಗೆ ಸಿಗುತ್ತೆ ಇಲ್ಲಿ ವಾಟರ್ ಬಾಟಲ್ ನೋಡೋಕೆ ಸಿಗುತ್ತೆ. ಮತ್ತು ಇಲ್ಲಿ ಚಾರ್ಜಿಂಗ್ ಸಾಕೆಟ್ಸ್ ನೋಡೋಕೆ ಸಿಗುತ್ತೆ ನಿಮಗೆ. USB ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಮತ್ತು ಪ್ಲಗ್ಗಿಂದು ನೋಡೋಕೆ ಸಿಗುತ್ತೆ. ಈ ಥರ ಇದೆ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು ಜಾಸ್ತಿನೂ ಇರುವಂಗಿದೆ, ಆ ಸೈಡ್ ಇದೆ ಅನಿಸುತ್ತೆ. ಮತ್ತು ಇಲ್ಲಿ EV1 ಮತ್ತು ಇಲ್ಲಿ ನೋಡೋಕೆ ಸಿಗುತ್ತೆ ಏನೇನು ನೆಕ್ಸ್ಟ್ ಸ್ಟೇಷನ್ ಯಾವುದು ಮತ್ತು ಎಷ್ಟು ಸ್ಪೀಡಲ್ಲಿ ಓಡ್ತಾ ಇದೆ, ಏನೇನು ಡಿಸ್ಪ್ಲೇ ಇದೆ ಅದೆಲ್ಲ ಇಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ನಿಮ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ತೋರಿಸಿದ್ದೀನಿ ಹುಬ್ಳಿ ಪುಣೆ ವಂದೇ ಭಾರತಲ್ಲ, ಸೇಮ್ ಅದೇ ಥರ ಇದೆ, ಇನ್ನೇನು ಚೇಂಜಸ್ ಇಲ್ಲ. ಇನ್ನೊಂದೇನು ಅಂದರೆ ಸೀಟ್ ಕಲರ್ ಡಿಫ್ರೆನ್ಸ್ ಇರಬೇಕಾಗಿತ್ತು ಗುರು, ಅದೊಂದಿತ್ತು. ಮತ್ತು ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಡೋರ್ಸ್ ಓಪನ್ ರೈಟ್ ಸೈಡ್, ಆ ಕಡೆ ಡೋರ್ ಓಪನ್ ಇದೆ ಅಂತಲೂ ತೋರಿಸುತ್ತೆ ನಿಮಗೆ ಆಲ್ಮೋಸ್ಟು ಓಪನ್ ಮಾಡೋದು. ಮತ್ತು ಇಲ್ಲಿ ಹಾಟ್ ಕೇಸ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಇದು ನೋಡ್ಬೋದು. ಮತ್ತು ಡೋರ್ ಕ್ಲೋಸ್ ಆಗಿದೆ, ಆ್ಯಕ್ಚುಲಿ ಓಪನ್ ಟೆಸ್ಟಿಂಗ್ ನಡೀತಾ ಇದೆ ಅಷ್ಟೇ ಟ್ರೈನಿಂದು. ಈಗ ನಾನು ಬಂದಿದ್ದೀನಿ AC ಚೇರ್ ಕಾರ್ ಅಂದರೆ C1 ಕೋಚ್. ಅದೇ ವಂದೇ ಭಾರತಲ್ಲಿ ನಿಮ್ಗೆ 2 ಥರ ಕೋಚಸ್ ಸಿಗುತ್ತೆ, ಒಂದು AC ಚೇರ್ ಕಾರು, ಇನ್ನೊಂದು ಎಕ್ಸಿಕ್ಯೂಟಿವ್ ಕಾರು. ಇವಾಗ ನಾನು ನಿಮ್ಗೆ ತೋರಿಸಿದ್ದು ಎಕ್ಸಿಕ್ಯೂಟಿವ್ ಚೇರ್ ಕಾರು. ಈಗ ನಾವು ನೋಡೋಣ CC ಚೇರ್ ಕಾರ್ ಇಂಟೀರಿಯರ್ ಯಾವ ಥರ ಇದೆ ಅಂತ. ಮತ್ತು ನೋಡ್ಬೋದು ನಿಮ್ಗೆ ಇಲ್ಲಿ 3x2 ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ. ಮತ್ತು ನೋಡ್ಬೋದು ಇಲ್ಲೂ ಅಷ್ಟೇ ನಿಮಗೆ ಟಚ್ ಲೈಟ್ ಕೊಡ್ತಾರೆ. ಇಲ್ಲೂ ಅಷ್ಟೇ ಟಚ್ ಲೈಟ್ ಆಪ್ಷನ್ ಇದೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ. ನನಗೇನು ಇದು ಗ್ಯಾಪು ಸ್ವಲ್ಪ ಕಮ್ಮಿ ಆಯಿತು, ಇಲ್ಲ ರಿಕ್ಲೈಂಡ್ ಆಗಿದೆ, ಸೀಟು ರಿಕ್ಲೈಂಡ್ ಆಗಿದೆ ಅನಿಸುತ್ತೆ. ಈಗ ಇಲ್ಲಿ ನೋಡೋಣ ಯಾವ ಥರ ಇದೆ ಅಂತ. ಈಗ ನೋಡ್ಬೋದು. ಈಗ ನಾವು ಬನ್ನಿ AC ಚೇರ್ ಕಾರಿನ ಸೀಟ್ ಬಗ್ಗೆನೂ ಮಾತಾಡಬೇಕು ಅಂದ್ರೆ ಸಕ್ಕತ್ತಾಗಿದೆ AC ಚೇರ್ ಕಾರಿಂದು. ಎಕ್ಸಿಕ್ಯೂಟಿವಲ್ಲಿ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಸಿಗುತ್ತೆ, ಯಾಕಂದರೆ ನೀವು ಜಾಸ್ತಿ ಪೇ ಮಾಡಿರ್ತೀರ, ಅದಕ್ಕೋಸ್ಕರ ಅದರಲ್ಲಿ ಜಾಸ್ತಿ ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಮತ್ತು ನೀವಿಲ್ಲಿ ನೋಡ್ಬೋದು ಟ್ರೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಏನೋ ಊಟ ಗೀಟ ಮಧ್ಯಾಹ್ನ ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತಲ್ಲ ಊಟ, ಅದು ನೀವು ಇಲ್ಲಿ ಇಟ್ಕೊಂಡು ತಿನ್ಬೋದು. ಮತ್ತು ಹಂಗೆ ಕ್ಲೋಸು ಮಾಡ್ಬೋದು. ಮತ್ತು ಇದು ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಮತ್ತು ಫೋಟೋ ಹೋಲ್ಡರ್ ಸಿಗುತ್ತೆ ನಿಮಗೆ. ಎಕ್ಸಿಕ್ಯೂಟಿವಲ್ಲೂ ಫೋಟೋ ಹೋಲ್ಡರ್ ಇದೆ, ಅದೇ ಇದರಲ್ಲೂ ನಿಮಗೆ ಸಿಗುತ್ತೆ. ಮತ್ತು ಚಾರ್ಜಿಂಗ್ದು ಇಲ್ಲಿ ನೋಡ್ಬೋದು, ಚಾರ್ಜಿಂಗ್ ಸಾಕೆಟ್ ಕೆಳಗಡೆ ಕೊಟ್ಟಿರ್ತಾರೆ. ಈ ವಂದೇ ಭಾರತಲ್ಲಿ ನಿಮಗೆ ಚಾರ್ಜಿಂಗ್ ಸಾಕೆಟ್ ಕೆಳಗಡೆನೇ ಇರುತ್ತೆ. USB ಪೋರ್ಟಲ್ಲಿ ಇದೆ, ನಿಮಗೆ ನಾರ್ಮಲ್ ಚಾರ್ಜಿಂಗ್ ಆಪ್ಷನು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಬಾಟ್ಲ್ ಹೋಲ್ಡರು ನಿಮ್ಗೆ ನೋಡೋಕ್ಕೆ ಇಲ್ಲಿ ಸಿಗುತ್ತೆ. ನಾರ್ಮಲ್ ಟ್ರೈನ್ಸಲ್ಲಿ ನಿಮ್ಗೆ ಅಲ್ಲಿ ಹಾಕಿರ್ತಾರೆ ಚಾರ್ಜಿಂಗ್ ಸಾಕೆಟ್, ಆದರೆ ಅಲ್ಲಿ ಕೊಟ್ಟಿಲ್ಲ, ಇವಾಗ ಸೀಟ್ ಅಡೆ ಕೊಟ್ಟಿದ್ದಾರೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಅಂತಲೇ ಹೇಳ್ಬೋದು ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್. ಮತ್ತು ಅಷ್ಟೇ ನೀವು ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಟೋಟಲ್ ಸೀಟ್ ಕೆಪಾಸಿಟಿ ಬಂದ್ಬಿಟ್ಟು 78 ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಟೋಟಲ್ ಕೆಪಾಸಿಟಿ 78 ನೋಡೋಕ್ಕೆ ಸಿಗುತ್ತೆ. ಮತ್ತು ಆಚೆ ಕಡೆ ನೀವು ಬಂದಿದ ತಕ್ಷಣ ಇಲ್ಲಿ ನಾರ್ಮಲ್ ಪುಷ್ ಟು ಟಾಕು, ಎಮರ್ಜೆನ್ಸಿ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ನೀವು ಇಲ್ಲಿ ಡ್ರೈವರ್ ಜೊತೆ ಮಾತಾಡ್ಬೋದು. ಮತ್ತು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಆಪ್ರೇಟಿಂಗ್ ಇನ್ಸ್ಟ್ರಕ್ಷನ್, ಎಮರ್ಜೆನ್ಸಿ ಟಾಕ್ ಬ್ಯಾಕ್ ಯೂನಿಟ್ಟು ಅದೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ C1 ಇಲ್ಲಿ EV1 ಈ ಥರ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ಸೆಕ್ಯೂರಿಟಿ ಪರ್ಪಸ್ ಕ್ಯಾಮ್ರಾನು ಇನ್ಸ್ಟಾಲ್ ಆಗಿದೆ ನಿಮಗೆ. ಇಂಟಗ್ರಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಜುಲೈಯಲ್ಲಿ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರು ಯಾವ ತಿಂಗಳಲ್ಲಿ ಅಂದರೆ 2024 ಜುಲೈಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು 78 ಇದೆ, ಅಂದರೆ ACC ಕೋಚಿಂದು. ಇದು ECನೂ ಇಲ್ಲೆಲ್ಲೋ ಕೊಟ್ಟಿರ್ತಾರೆ, ECದು ಏನಿಲ್ಲ. ಮತ್ತು ಇಲ್ಲಿ ನಿಮಗೆ 1/2 ಲೀಟ್ರ್ ವಾಟ್ರ್ ಬಾಟ್ಲು ಅಂತ ನಿಮಗೆ ಕಾಂಪ್ಲಿಮೆಂಟ್ ಅಂತೂ ಸಿಗುತ್ತೆ ನಿಮಗೆ. ಅಮ್ಮಮ್ಮನ ನೀವು 2 ಇಸ್ಕೊಬೋದು, 2 ಮೇಲೆ ಆದರೆ ನಿಮಗೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಮತ್ತು ನೈಟ್ ಊಟಕ್ಕೆ ನಿಮಗೆ ಮಧ್ಯಾಹ್ನ ಬೆಂಗಳೂರಿಂದ ಬೆಳಗಾವಿಗೆ ಹೋಗ್ತೀರಾ ಅಂದರೆ ನಿಮಗೆ ನೈಟ್ ಊಟ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ನೋಡೋಕ್ಕೆ ಸಿಗುತ್ತೆ. ಇನ್ನು ಬೆಳಗಾವಿಯಿಂದ ಬೆಂಗಳೂರಿಗೆ ಬರ್ತೀರಾ ಅಂದರೆ ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ ಮತ್ತು ಬೆಳಗ್ಗೆದು ಟೀ ಕಾಫಿ ಅದೆಲ್ಲ ನೋಡೋಕ್ಕೆ ಸಿಗುತ್ತೆ. ಮತ್ತು ವಾಶ್ರೂಮ್ ಬಗ್ಗೆನೂ ನೋಡಬೇಕು ಅಂದರೆ ಎಂಗೇಜ್ ಆಗಿದೆ ಇದು ಅಷ್ಟೇ. ಈ ಥರ ಇದೆ. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ಇಂಡಿಯನ್ ಸ್ಟೈಲ್ ನೋಡಿ ಈ ಥರ ಕ್ಲೋಸ್ ಮಾಡ್ಕೊಳೋದು, ಈ ಥರ ಕ್ಲೋಸ್ ಆಯಿತು. ಈಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನೋಡ್ಬೋದು ಎದುರುಗಡೆ ಮಿರರ್ ಇದೆ. ಮತ್ತು ಏನು ಸಿಗುತ್ತೆ ಇಲ್ಲಿ ಟವಲ್ ಹ್ಯಾಂಡಲ್ ಸಿಗುತ್ತೆ, ಆದರೆ ಟವಲ್ ಕೊಟ್ಟಿಲ್ಲ. ಮತ್ತು
ಡಿಸ್ಪೆನ್ಸರಿ ಕೊಟ್ಟಿದ್ದಾರೆ. ಮತ್ತು ವಾಟರ್ ಅಂತೂ ಬರ್ತಾ ಇದೆ ಗುರು. ಆಟೋಮೆಟಿಕ್ ಇದೆ, ಅದೇ ಆಟೋಮೆಟಿಕ್ಕಾಗಿ ಟಚ್ ಆಗುತ್ತೆ. ಮತ್ತು ಟಚ್ ಫ್ರೀ ನೋಡಿ, ಅದೇ ಆಟೋಮೆಟಿಕ್ಕಾಗಿ ನಿಂತ್ಕೊಂತು. ಮತ್ತು ಇದು ಹ್ಯಾಂಡ್ ನೀವೇನೋ ಕೈ ತೊಳೆದ್ಮೇಲೆ ಇದು ಮಾಡೋಕ್ಕೆ ಡ್ರೈ ಮಾಡ್ಕೊಳಕ್ಕೆ ಇದು ಆಪ್ಷನ್ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ವರ್ಕಿಂಗು ಪ್ಲಸ್ ಫಾರ್ ಫ್ಲಶ್ಶು ಇಲ್ಲೆಲ್ಲ ಇದ್ದರೆ ನೀವು ಯಾವುದೇ ಟ್ರೈನ್ಗೆ ಹೋಗಲಿ ಒಂದೇ ಬರುತ್ತೆ ಅಂತಲೇ ಹೇಳಲ್ಲ ನಾನು. ಒಂದೇ ಬರುತ್ತೆ ಅಂತ ಯಾವುದೇ ಟ್ರೈನ್ಗೆ ಹೋಗಿ ಫ್ಲಶ್ ಮಾಡೋದಂತೂ ಮುರಿಯೋಕೆ ಹೋಗ್ಬೇಡಿ. ಫ್ಲಶ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ನೀವು ಕೆಳಗಡೆನೂ ನೋಡ್ಬೋದು, ನೀಟಾಗಿದೆ ಗುರು. ಇವಾಗ ಜಸ್ಟ್ ಕ್ಲೀನ್ ಮಾಡಿ ಹೋಗಿದ್ದಾರೆ, ಒಂದೇ ಬರುತ್ತೆ. ಆ ಕಡೆಯಿಂದ ಬಂದಾಗಲೇ ನಾನು ಅವಾಗಲೇ ನೋಡಿದೆ, ಏನು ಅಷ್ಟು ಗಲೀಜು ಇರಲಿಲ್ಲ. ಆದರೆ ಇವಾಗಿಂದು ಓಕೆ. ಮತ್ತು ಇಲ್ಲಿ ಇಟ್ಕೊಟ್ಟಿದ್ದಾರೆ, ಏನು ಹ್ಯಾಂಡಲ್ ಎಲ್ಲ ಕೊಟ್ಟಿದ್ದಾರೆ ಟವಲ್ ಇದಾಕೋಕ್ಕೆ. ಈಗ ಬನ್ನಿ ಹೋಗೋಣ. ಈಗ ನಮ್ಮ ಈ ಟ್ರೈನಿಂದ ಟೈಮಿಂಗ್ಸು ಫೇರ್ ಬಗ್ಗೆನೂ ಮಾತಾಡೋಣ. ಸೆಕ್ಯೂರಿಟಿ ಪರ್ಪಸ್ಗೆ ಅಂತ ಇದು ಚೆಕ್ ಮಾಡ್ತಾ ಇದ್ದಾರೆ. ಆವಾಗ ಓಪನು ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ಗೆ. ಒಂದು ಸತಿ ಚೆಕ್ ಆ್ಯಕ್ಚುಲಿ ಇನ್ನೂ 2 ಗಂಟೆ ಆಗಿದೆ ನೋಡಿ, ಓಪನ್ ಆಯಿತು. ಇನ್ನೂ ಟೈಮ್ ಇದೆ ಮೇಡಮ್, ಟೈಮ್ ಇದೆ. 2:20ಕ್ಕೆ ಡಿಪಾರ್ಚರು. ಮತ್ತು ಸೆಕ್ಯೂರಿಟಿ ಪರ್ಪಸ್ಸಾಗಿ ಆಗ್ತಾರೆ, ಒಂದು ಸತಿ ಚೆಕ್ ಮಾಡ್ತಾ ಇದ್ದಾರೆ. ಮತ್ತು ನೋಡ್ಬೋದು ಹಾಟ್ ವಾಟರ್ ಬಾಯ್ಲರು ನಿಮಗೆ ನೋಡೋಕ್ಕೆ ಸಿಗುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಇಲ್ಲಿ ಬಟನ್ ಟಚ್ ಇದೆ, ಇಲ್ಲಿ ಆಟೋಮೆಟಿಕ್ ಕೂಡ ಇದೆ. ನಿಮ್ಗೆ ಡೋರ್ ಹತ್ರ ಓಪನ್ ಆಗಿ ಹೋಗಿದ ತಕ್ಷಣ ಅದು ಓಪನ್ ಆಗಿ ಹೋಗುತ್ತೆ ನಿಮ್ಗೆ ಆರಾಮಾಗಿ. ಇದು ಬನ್ನಿ ನೋಡ್ಕೊಂಬರೋಣ. ಈ ಥರ ಇದೆ ವಂದೇ ಭಾರತ್ ಎಕ್ಸಿಕ್ಯೂಟಿವ್ದು. ಈ ಥರ ಇದು ಟೋಟಲ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 52 ನೋಡೋಕ್ಕೆ ಸಿಗುತ್ತೆ ನೋಡಿ. ಓಪನ್ ಆಯ್ತು ಆಟೋಮೆಟಿಕ್. ಇದು ಅಷ್ಟೇ ಎಮರ್ಜೆನ್ಸಿಗೆ ಅಂತ ಚೆಕ್ ಮಾಡ್ತಾರೆ. ಮತ್ತು ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ಬಂದ್ಬಿಟ್ಟು ಒಡೆಯರ್ ಎಕ್ಸ್ಪ್ರೆಸ್ ನಿಂತಿದೆ. ಮತ್ತು ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಜ್ಯೂಸ್ ಕೊಡ್ತಾರಲ್ಲ, ಇಲ್ಲ ಎಲ್ಲ ತಂದು ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಬೋರ್ಡಿಂಗ್ ಅಂತೂ ನಡೀತಾ ಇದೆ. ಬನ್ನಿ ನಮ್ಮ 26751 ಇಂದು ಟೈಮಿಂಗ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಇದು ಡೈಲಿ ಬೆಳಗಿನ ಜಾವ 5:20 ಬಿಡುತ್ತೆ ಬೆಳಗಾವಿನ. ಧಾರವಾಡ, ಹುಬ್ಬಳ್ಳಿ, ದಾವಣಗೆರೆ ಮೇಲೆ ಬರುತ್ತೆ. ತುಮಕೂರಿಂದ ಯಶವಂತಪುರದಿಂದ ಬರುತ್ತೆ ಕೆಸ ಬೆಂಗಳೂರು ಸಿಟಿ ಜಂಕ್ಷನ್. ಇಲ್ಲಿಗೆ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1:50. ವಾಪಸ್ ಇದು 6752 ಆಗಿ ವಾಪಸ್ ಬಿಡುತ್ತೆ 2:20 ಕೆಸ ಬೆಂಗಳೂರಿನ ಸಿಟಿ ಜಂಕ್ಷನ್ ಬಿಟ್ಟು ಯಶವಂತಪುರ, ತುಮಕೂರು, ದಾವಣಗೆರೆ ಇಂದ ಹೋಗುತ್ತೆ. ಹುಬ್ಳಿಯಿಂದ ಧಾರವಾಡದಿಂದ ರೀಚ್ ಆಗುತ್ತೆ ಬೆಳಗಾವಿ, ಕುಂದಾನಗರಿ, ಬೆಳಗಾವಿ. ಟೈಮಿಂಗ್ ಕೊಟ್ಟಿರೋದು 10:40 ನಾವು ಕೊಟ್ಟಿದ್ದಾರೆ. ಏನೋ ಬಿಫೋರೇ ಹೋಗ್ಬೋದು ಅಂತ, ಯಾಕಂದರೆ ಸ್ಲ್ಯಾಂಗ್ಸ್ ಅಂತೂ ಒಂದೇ ಭಾರತ್ ಸ್ಲ್ಯಾಂಗ್ಸ್ ಅಂತ ಇರುತ್ತೆ. 26752 ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಫೇರ್ ಬಗ್ಗೆನೂ ಕೇಳ್ಕೊಬೇಕು ಅಂದರೆ, ಇದು ನೀವು AC ಚೇರ್ ಕಾರ್ ಬೀಳುತ್ತೆ 1525 ರೂಪಾಯಿ. ಮತ್ತು ಎಕ್ಸಿಕ್ಯೂಟಿವ್ ಕ್ಲಾಸ್ ಬರುತ್ತೆ 2905 ರೂಪಾಯಿ. ಒಟ್ಟು 3000 ಹತ್ರ ಬೀಳುತ್ತೆ ಅದು ಎಕ್ಸಿಕ್ಯೂಟಿವ್ ಅಲ್ಲ. ಇದು ಫೇರ್ ಬಗ್ಗೆ ಅದಾಯಿತು. ನಿಮಗೆ ಆ ಕಡೆಯಿಂದ ಬೆಳಗಾವಿಯಿಂದ ಬರಬೇಕು ಅಂದರೆ ನಿಮಗೆ ಫೇರ್ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಂತ, ಯಾಕಂದರೆ ಬೆಂಗಳೂರಿಂದ ಹೋಗೋ ರೇಟು ಒಂಥರ ಇರುತ್ತೆ, ಆ ಕಡೆಯಿಂದ ಬರೋ ರೇಟು ಒಂಥರ ಇರುತ್ತೆ. ಆ ಕಡೆಯಿಂದ ಬರ್ತೀರಾ ಅಂದರೆ ಬೆಳಗಾವಿಯಿಂದ ಕೆಸ ಬೆಂಗಳೂರು ಸಿಟಿಗೆ, ಆ ಕಡೆ ನಿಮಗೆ ACC ಬೀಳುತ್ತೆ ಅಂದರೆ AC ಚೇರ್ ಕಾರ್ ಬೀಳುತ್ತೆ 1630 ರೂಪಾಯಿ. ಮತ್ತು ಈ ಕಡೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಬಂದ್ಬಿಟ್ಟು 2955 ರೂಪಾಯಿ. ಲೆಕ್ಕ ಹಾಕೊಳ್ಳಿ. ಬೆಳಗಾವಿಯಿಂದ ಬೆಂಗಳೂರಿಗೆ ಬರೋಕ್ಕೆ ರೇಟು ಸಪ್ರೇಟ್ ಇದೆ, ಮತ್ತು ಬೆಂಗಳೂರಿಂದ ಬೆಳಗಾವಿಗೆ ಹೋಗೋಕ್ಕೆ ರೇಟ್ ಸಪ್ರೇಟ್ ಇದೆ. ಆ ಕಡೆಯಿಂದ ಏನಕ್ಕೆ ಅಂದರೆ ಬೆಳಿಗ್ಗೆ ಸ್ನ್ಯಾಕ್ಸ್ ಕೊಡ್ತಾರೆ, ಅಂದರೆ ಟೀ ಕಾಫಿ ಅದೆಲ್ಲ ಕೊಡ್ತಾರೆ, ಸ್ನ್ಯಾಕ್ಸ್ ಸಿಗುತ್ತೆ, ಮಧ್ಯಾಹ್ನ ಊಟನೂ ಅವೈಲೇಬಲ್ ಸಿಗುತ್ತೆ. ಈ ಕಡೆಯಿಂದ ಏನಾದ್ರು ಹೋಗ್ತೀರಾ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ನೈಟ್ ಊಟ ಅವೈಲೇಬಲ್ ನೋಡಿ ತಿನ್ನೋಕ್ಕೆ ಸಿಗುತ್ತೆ. ಅಷ್ಟು ಬೆಳಿಗ್ಗೆಗಿಂತ ಈವ್ನಿಂಗ್ಗೆ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಅದಕ್ಕೆ ಅಂದ್ಕೊತೀನಿ. ಮತ್ತು ಕ್ಯಾಟರಿಂಗ್ ಚಾರ್ಜಸ್ ಬಂದ್ಬಿಟ್ಟು 300 ರೂಪಾಯಿ ಇರುತ್ತೆ. ನೀವೇನೋ ನಿಮ್ಮ ಕ್ಯಾಟರಿಂಗ್ ಅದೆಲ್ಲ ಬೇಡ ಅಂದರೆ ಅದನ್ನ ನೀವು ಆಫ್ ಕೂಡ ಮಾಡ್ಕೊಬೋದು. ಟಿಕೆಟಲ್ಲಿ ಇನ್ಕ್ಲೂಡ್ ಇರುತ್ತೆ. ನೀವು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಕೇಳುತ್ತೆ ಅದು ವೆಜ್ಜಾ ನಾನ್ ವೆಜ್ಜಾ ಅಂತ. ಅಕಸ್ಮಾತ್ ನೀವು ವೆಜ್ ಆಪ್ಷನ್ ಚೂಸ್ ಮಾಡ್ಕೊಬೋದು, ಇಲ್ಲ ನಾನ್ ವೆಜ್ ಯಾವುದು ಬೇಡ ನಮಗೇನು ಬೇಡ ಅಂತ ಅದು ಆಪ್ಷನ್ ಇದೆ. ಡೋಂಟ್ ವಾಂಟ್ ಅಂತ ಅದು ಬೇಕಾದನ್ನ ಕ್ಲಿಕ್ ಮಾಡ್ಕೊಬೋದು. ಇವಾಗ ಬಂದ್ಬಿಟ್ಟು 2:10 ಆಗ್ತಾ ಬಂತು. ನಮ್ಮ ಟ್ರೈನ್ 2:20 ಡಿಪಾರ್ಚರ್ ಅದೊಂದು ಡಿಪಾರ್ಚರ್ ನೋಡ್ಕೊಂಬರೋಣ. ಆ್ಯಕ್ಚುಲಿ ನಾನು ನೀವು ಕೇಳ್ಬೋದು 11ನೇ ತಾರೀಕು ಕಮರ್ಷಿಯಲ್ ಜರ್ನಿ ಫಸ್ಟ್ ಇದ್ದಿದ್ದು. 10ನೇ ತಾರೀಕು ಇನಾಗ್ರಲ್ ಆಯಿತು ಬೆಂಗಳೂರಿಂದ ಬೆಳಗಾವಿಗೆ. ಆಮೇಲೆ 11ನೇ ತಾರೀಕು ಬೆಳಗಾವಿಯಿಂದ ಫಸ್ಟ್ ಕಮರ್ಷಿಯಲ್ ಜರ್ನಿ ಆಗಿದ್ದು ಬೆಳಗಾವಿಯಿಂದ. ಆಮೇಲೆ ಅದು ಬೆಂಗಳೂರಿಂದ 2:50 ಫಸ್ಟ್ ಕಮರ್ಷಿಯಲ್ ಜರ್ನಿ. ಅದೇ ನಮ್ಮ 200 ಜರ್ನೀಸ್ ಅವರು ಮಾಡಿದ್ದಾರೆ, ಅವರೆಲ್ಲ ಬಂದಿದ್ರು. ಹಿಂದಿ ಯೂಟ್ಯೂಬರ್ಸ್ ಎಷ್ಟೊಂದನ್ನು ಮಾಡಿದ್ರು, ಕನ್ನಡದಲ್ಲಿ ಎಷ್ಟೊಂದನ್ನು ಯೂಟ್ಯೂಬರ್ಸ್ ಕೂಡ ಇದ್ದರು ಇನಾಗ್ರಲ್ ಜರ್ನಿಲಿ. ಆ್ಯಕ್ಚುಲಿ ನಾನು ಮುಂಬೈ ಪ್ಲ್ಯಾನ್ ಇರೋದ್ರಿಂದ ಆ ಇನಾಗ್ರಲ್ ಜರ್ನಿ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನೋಡೋ ಮುಂದೆ ಬರೋ ದಿನಗಳಲ್ಲಿ ಇದರಲ್ಲಿ 8 ಜರ್ನಿ ಕಮರ್ಷಿಯಲ್ ಜರ್ನಿ ಮಾಡೋಣ. ಮತ್ತು ನೀವು ನೋಡ್ಬೋದಲ್ಲಿ ಆಲ್ರೆಡಿ ಡಿಪಾರ್ಚರ್ ಸಿಗ್ನಲ್ಲು ಸಿಕ್ಬಿಟ್ಟಿದೆ.
ಇನ್ನು ನಮ್ಮ ಟ್ರೈನು ಡಿಪಾರ್ಚರ್ ಆಗೋಕ್ಕೆ ರೆಡಿ. ನಾನು ಅದೊಂದು ಮಿಸ್ ಮಾಡ್ಕೊಂಡೆ ನಾನು, ಯಾಕಂದರೆ ಇನಾಗ್ರಲ್ ಜರ್ನಿನೂ ಮಾಡಬೇಕಾಯ್ತು. ಆವತ್ತು ನಮ್ಮ ಮುಂಬೈ ಪ್ಲ್ಯಾನ್ ಇರೋದ್ರಿಂದ ಅದಕ್ಕೆ ಜರ್ನಿ ಆಗಲಿಲ್ಲ. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ಇದೊಂದೇ ಅಂತಲ್ಲ, ಇನ್ನೂ ಎಷ್ಟೊಂದು ಬರೋ ಟ್ರೈನ್ ಒಂದೇ ಭಾರತ್ ಇನಾಗ್ರಲ್ ಆಗೋದು ಇದ್ದಾವೆ. ಯಾಕಂದರೆ ಶಿವಮೊಗ್ಗ, ತಿರುಪತಿ ಮತ್ತು ನಮ್ಮೂರು ಆದಂಥ ಬೆಂಗಳೂರು, ಮಂಗಳೂರು ಒಂದೇ ಭಾರತ್ ಕೂಡ ಇನಾಗ್ರಲ್ ಆಗುತ್ತದೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಎರಡು ಒಂದೇ ಭಾರತ್ ಇನಾಗ್ರಲ್ ಜರ್ನಿ ತೊಗೊಂಬರೋಕ್ಕೆ. ನಾನು ಅದೊಂದು ಮಿಸ್ ಮಾಡ್ಕೊಂಡೆ ಅಷ್ಟೇ. ಇನಾಗ್ರಲ್ ಜರ್ನಿ ಆ್ಯಕ್ಚುಲಿ ಸಿಕ್ಕಿತ್ತದು, ಆದರೆ ಏನು ಮಾಡೋಣ, ಯಾಕಂದರೆ 2-3 ಇದೊಂದು ಟ್ರೈನ್ಗೋಸ್ಕರ ನಾನು ಒಂದು 5-6 ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಲಾಸ್ ಆಗೋದು ನನಗೇನೆ, ಅದರಿಂದ ಅದು ಮಾಡ್ಕೊಳಕ್ಕಾಗಲಿಲ್ಲ. ಪರವಾಗಿಲ್ಲ, ಮುಂದೆ ಇನ್ನೂ ಎಷ್ಟೊಂದು ಒಂದೇ ಭಾರತ್ ಬರೋದಿದೆ ಬೆಂಗಳೂರು ಸೈಡಿಂದ ಹೊರಡೋಕ್ಕೆ. ಅಲ್ಲೇ ಡೋರ್ ಕ್ಲೋಸ್ ಆಯಿತು. ಪ್ರಾಣಿಗಳನ್ನು ಗಮನಿಸಿ. ಗಾಡಿ ಸಂಖ್ಯಾ 1261 ಮೈಸೂರು ಹೋಗಲಿರುವ ಒಡೆಯರ್ ಎಕ್ಸ್ಪ್ರೆಸ್ ಗಾಡಿಯು 10ನೇ ಸಂಖ್ಯೆ ಪ್ಲಾಟ್ಫಾರ್ಮ್ ರಿಂದ ಹೊರಡಲಿದೆ. From KSR Bangalore to Mysore, Odear Express will depart from platform 10. यात्री का कृपया ध्यान दीजिए, KSR बैंगलोर से मैसूर जाने वाली ओडिया एक्सप्रेस प्लेटफॉर्म संख्या 10 से रवाना होगी. ನೋಡೋದ್ರಲ್ಲ ಒಂದೇ ಭಾರತ್ ಇಂಟೀರಿಯರ್ ಅದೆಲ್ಲ. ನನಗೆ ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಇನಾಗ್ರಲ್ ಅದು ಒಂದು ಮಿಸ್ ಆಯಿತು ಆ್ಯಕ್ಚುಲಿ. ಅದಕ್ಕೋಸ್ಕರ ಪರವಾಗಿಲ್ಲ, ಮುಂದೆ ಬರೋ ದಿನಗಳಲ್ಲಿ ಅದು ಒಂದು ಇನಾಗ್ರಲ್ ತೊಗೊಂಬರೋ. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ 6 ದಿನ ಹೊರಡುತ್ತೆ. ಅಂದರೆ ಒಂದಿನ ವೀಕ್ಲಿ ಆಫ್ ಇದೆ ಗಾಡಿ, ಅಂದರೆ ಬುಧವಾರ ಒಂದಿನ ಹೋಗಲ್ಲ ಗಾಡಿ, ಒಂದಿನ ಫುಲ್ ವೀಕ್ಲಿ ಆಫ್ ಕೊಟ್ಟಿರ್ತಾರೆ. ಬೆಳಗಾವಿ ಒಂದೇ ಭಾರತ್ ಬರಬೇಕು ಅಂತ ಇವಾಗ ಅಷ್ಟೊಂದು ಖುಷಿಯಾಗಿರುತ್ತೆ. ಅದು ನಮ್ಮ ಪ್ರಧಾನಿ ಮೋದಿ ಅವರು ಇನಾಗ್ರೇಟ್ ಮಾಡಿದರು, ಫ್ಲಾಗ್ ಆಫ್ ಮಾಡಿದ್ರು. ಅದು ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂದರೆ ಟೋಟಲಿ 3 ಒಂದೇ ಭಾರತ್ ಇತ್ತು ಅವತ್ತು. ಒಂದು ಬಂದ್ಬಿಟ್ಟು ಪುಣೆ ಅಜನಿ ಒಂದೇ ಭಾರತ್ತು, ಇನ್ನೊಂದು ಬಂದ್ಬಿಟ್ಟು ಯಾವುದೋ ಅಮೃತ್ಸರ ವೈಷ್ಣೋದೇವಿ ಕಟ್ರಾ ಒಂದೇ ಭಾರತ್ತು, ಇನ್ನೊಂದು ಬಂದ್ಬಿಟ್ಟು ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ತು. ಅದನ್ನೆಲ್ಲ ಬಿಟ್ಟು ನಮ್ಮ ಬೆಂಗಳೂರು ಒಂದೇ ಭಾರತ್ ಇನಾಗ್ರೇಟ್ ಮಾಡಬೇಕು ಅಂತ ಬಂದ್ರಲ್ಲ ಮೋದಿಯವರು, ನನಗೆ ಅದೊಂದು ಖುಷಿ ಆಯಿತು. ಮತ್ತು ಅದು ಅವತ್ತು ಅದು ಬೆಳಗಾವಿಗೋರಿಗೆ ಅಲ್ಲ, ಬೆಂಗಳೂರಿನವ್ರಿಗೂ ಒಂಥರ ಅದೇ ಬೆಳಗಾವಿಗೆ ಒಂದಾದರೆ ಬೆಂಗಳೂರಿಗೆ 2 ಆಗುತ್ತೆ. ಹೆಂಗೆ ಒಂದು ಬಂದ್ಬಿಟ್ಟು ಬೆಂಗಳೂರು ಬೆಳಗಾವಿ ಒಂದೇ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಬೆಂಗಳೂರಿನ ನಮ್ಮ ಮೆಟ್ರೋದು ಯೆಲ್ಲೋ ಕಲರ್ ಲೈನು ಅದು ಇನಾಗ್ರೇಟ್ ಮಾಡಿದ್ರು. ಅದು ಒಟ್ಟು 2 ಏನೋ ಇನಾಗ್ರೇಟ್ ಮಾಡಿದ್ರು ಬೆಂಗಳೂರಲ್ಲಿ. ಅದು ಒಂದು ಖುಷಿ ಆಯಿತು. ಮತ್ತು ನೋಡಿ ಮಳೆನೂ ಕೂಡ ಚೆನ್ನಾಗಿ ಬರ್ತದೆ, ಮಳೆನೂ ಸ್ಟಾರ್ಟ್ ಆಯಿತು ಒಂದೇ ಭಾರತ್ ಹೋದ್ಮೇಲೆ. ಹಿಂಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ. ವಾರದಲ್ಲಿ ಒಂದಿನ ಇರೋಲ್ಲ, ಮಾತ್ರ ಬುಧವಾರ ಮಾತ್ರ, ಮಿಕ್ಕಿದ ದಿನ ಎಲ್ಲ ಇರುತ್ತೆ ಗಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಗೈಸ್.